ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಈ ಒಂದು ದೈಹಿಕ ಶಿಕ್ಷಣದ ಅಭಿವೃದ್ಧಿ ಮತ್ತು ದೈಹಿಕ ಶಿಕ್ಷಣದ ಒಂದು ಏಳಿಗೆ ವಿಚಾರ ಇಟ್ಕೊಂಡು ಇವತ್ತು ರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಾಗಾರವನ್ನು ಇಲ್ಲಿ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ವಿಧಾನ ಪರಿಷತ್ತಿನ ಅಧ್ಯಕ್ಷರಾದಂಥ ಮಾನ್ಯ ಬಸವರಾಜ್ ಹೊರಟ್ಟಿ ಸಾಹೇಬರು ಬಂದಿದ್ದರು. ಹಾಗೆ ಪ್ರೊಫೆಸರ್ ಕೆಂಪರಾಜ್ ಅವರು, ಪ್ರೊಫೆಸರ್ ರಾಮಕೃಷ್ಣ ಅವರು, ಮತ್ತೆ ಕ್ರೀಡಾಪಟು ಬಿಂದು ರಾಣಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಬಿಂದು ರಾಣಿ, ಮತ್ತು ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಕ್ರೀಡಾ ನಿರ್ದೇಶಕರುಗಳು ಮತ್ತು ವಿದ್ಯಾರ್ಥಿಗಳು ಎಲ್ಲ ಬಂದಿದ್ದಾರೆ. ಸುಮಾರು ಒಂದು 500-600 ಜನ ಟೀಚರ್ಸ್ ಎಲ್ಲ ಸೇರಿದ್ದಾರೆ. ಇವತ್ತಿನ ಮೂಲ ಉದ್ದೇಶ ಏನಂದ್ರೆ, ಕಳೆದ 20 ವರ್ಷಗಳ ಹಿಂದೆ ಇದೇ ಹೊರಟ್ಟಿ ಸಾಹೇಬರು ಶಿಕ್ಷಣ ಸಚಿವರಾಗಿದ್ದ ಕಾಲದಲ್ಲಿ ಮಾನ್ಯ ವೈದ್ಯನಾಥನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಫಿಸಿಕಲ್ ಎಜುಕೇಶನ್ ಅನ್ನ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಬೇಕು ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಕಾಲೇಜಲ್ಲಿ ಅನ್ನೋದ್ರ ಬಗ್ಗೆ ಒಂದು ವರದಿ ತಗೊಂಡು ಅದ್ರ ಪ್ರಕಾರ ಅದನ್ನು ಜಾರಿ ಮಾಡಿ ಇವತ್ತರೂ ನಡ್ಕೊಂಡು ಬಂದಿತ್ತು. ಎಲ್ಲ ಹಂತದಲ್ಲೂ ಫಿಸಿಕಲ್ ಎಜುಕೇಶನ್ ಅಳವಡಿಸಲಾಗಿತ್ತು. ಈ ಸರ್ಕಾರ ಕಳೆದ 2 ತಿಂಗಳಲ್ಲಿ ಅದು ಕ್ಯಾಬಿನೆಟ್ ಅಲ್ಲಿ ಕ್ಲಿಯರ್ ಆಗಿದ್ದಂತ ಸಬ್ಜೆಕ್ಟ್ ಅದು ಎಲ್ಲಾರು ಇದ್ದದ್ದು. ಇದು ಯಾವುದು ಏನು ಇಲ್ಲ, ಸುಮ್ನೆ ಇವ್ರಿಗೆ ಮಂತ್ರಿಗಳು ಮಾತಾಡಿದ್ರು ಅದು ಯಾರು ದೈಹಿಕ ಶಿಕ್ಷಣವನ್ನ ಏನ್ ಹೇಳ್ತಿದ್ರು ಕ್ಲಾಸ್ ರೂಮ್ ಅಲ್ಲಿ ಅದನ್ನ ಮಾರ್ಕ್ಸ್ ಕೊಡ್ತಿದ್ರು, ಅದನ್ನ ಪಕ್ಕಕ್ಕೆ ತಲುಪಿದ್ರು. ನೈತಿಕ ಶಿಕ್ಷಣ ಅದನ್ನು ಮಾಡೋ ಒಂದು ವಿಚಾರ ಇಟ್ಕೊಂಡು ಅವ್ರಿಗೆ ಯಾಕೆ ಒಂದು ಸಾಮಾನ್ಯ ಜ್ಞಾನ ಇದೆ. ದೈಹಿಕ ಶಿಕ್ಷಣ ಇದ್ದರೆ ನೈತಿಕ ಶಿಕ್ಷಣ ಸಾಧ್ಯನೇ ಇಲ್ಲ. ಮೊದಲು ಅವ್ರಿಗೆ ದೈಹಿಕ ಚಟುವಟಿಕೆಗಳನ್ನ ಕೊಟ್ಟು ಆಮೇಲೆ ಮಾನಸಿಕ ಚಟುವಟಿಕೆಗಳು ಎಲ್ಲ ಬರುತ್ತೆ. ಆ ಒಂದು ಸಣ್ಣ ಸಾಮಾನ್ಯ ತಿಳುವಳಿಕೆ ನಮ್ಮ ಯುವಕರು ಅನುಭವದ ಮತ್ತೆ ಸಿದ್ದರಾಮಯ್ಯ ಸ್ವತಃ ಅವ್ರಿಗೆ ಗೊತ್ತಿದೆ. ಇವತ್ತು ವಯಸ್ಸನ್ನು ಭೇಟಿಯಾಗಿ ರಾಜ್ಯವನ್ನು ಇಂತಹದ್ದೆಲ್ಲ ವಿಚಾರ ಈ ಫಿಸಿಕಲ್ ಎಜುಕೇಶನ್ ತಾಕತ್ತು. ನಮ್ಮ ಹೊರಟ್ಟಿ ಅವರು 8 ಬಾರಿ ಅವರು ಸ್ವತಃ ಫಿಸಿಕಲ್ ಎಜುಕೇಶನಿಸ್ಟ್, ಮತ್ತೆ ಕ್ರೀಡಾಪಟು, 76 ವರ್ಷ, ಇವತ್ತು ಕಬ್ಬನ್ ಪಾರ್ಕ್ ಓಡ್ತಾರವ್ರು. ಈ ಶಕ್ತಿ ಫಿಸಿಕಲ್ ಎಜುಕೇಶನ್ ಮೂಲ ವಿಚಾರವಾಗಿ ಬಂದಿರುವಂಥದ್ದು. ಇಂಥ ಒಂದು ಶಿಕ್ಷಣವನ್ನ ತೆಗೆದು ನೈತಿಕ ಮೌಲ್ಯ ಅಂತ ಒಂದು ಯಾವುದು ಅದು ಅರ್ಥ ಆಗೋದು ವಿಚಾರ, ಅದು ಈ ಕೆಲಸ ಮಾಡಕ್ ಹೊರಟಿರೋದನ್ನ ಖಂಡಿಸ್ಬೇಕಾಗೈತೆ, ಅದನ್ನ ನಿಲ್ಲಿಸ್ಬೇಕಾಗೈತೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘ ಏನು ಈಗ ಮಾಡಿದ್ವಿ ಹೋದ ವರ್ಷದಿಂದ ಬೆಂಗಳೂರು ವಿಶ್ವವಿದ್ಯಾಲಯದ್ದು, ನಾವು ಮೊದಲನೇ ಹಂತದಲ್ಲಿ ಇವತ್ತು ಈ ಒಂದು ರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರವನ್ನು ಮಾಡಿ ಈ ಮೂಲಕ ಸರ್ಕಾರಕ್ಕೆ ಒಂದು ರೆಸಲ್ಯೂಷನ್ ಅನ್ನ ಕೊಡಬೇಕು. ನಾವು ಇದು ನೀವು ಮಾಡ್ತಿರೋ ತಪ್ಪು, ತಕ್ಷಣ ನಿಲ್ಲಿಸಿ, ಮತ್ತೆ ರಿಕ್ರೂಟ್ಮೆಂಟ್ ಅನ್ನ ಮಾಡಿ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ನ, ಮತ್ತೆ ಕೋರ್ಸ್ಗಳಿಗೆ ಪರ್ಮಿಷನ್ ಕೊಡ್ತು. ಅದನ್ನೇ ನಮ್ಮ ಅಧ್ಯಕ್ಷ ಇದಾರಲ್ಲ, ಚೇರ್ಮನ್ MLC ಅಪರ್ ಹೌಸ್ ಇದಾರಲ್ಲ, ಅವ್ರ ಮೂಲಕನೇ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಆ ಮೂಲಕ ಈ ಹೋರಾಟ ಸ್ಟಾರ್ಟ್ ಆಗ್ತಾ ಇದೆ. ಅದು ಇವತ್ತಿನ ಮೂಲ ಉದ್ದೇಶ. ಮುಂದಿನ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ನಾವು ಈಗ ನಮ್ಮಲ್ಲಿ ಈ ದೇಶ ಸ್ವಾತಂತ್ರ್ಯ ಕಂಡ ದೇಶ, ಅನೇಕ ಹೋರಾಟಗಳನ್ನ ಪ್ರಪಂಚಕ್ಕೆ ಹೇಳ್ಕೊಟ್ಬಿಟ್ಟೈತೆ. ನಮ್ಗೇನು ಹೊಸದಾಗಿ ಯಾವ ಹೋರಾಟ ಕಲ್ತ್ಕೋಬೇಕಾಗಿಲ್ಲ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಮತ್ತೆ ಕೂತು ನಾವು ಮಾತಾಡಿ ಮುಂದಿನ ಹಂತ ಅದು ತೀವ್ರತರವಾಗಿರುತ್ತೆ. ಆ ಒಂದು ಹಂತಕ್ಕೆ ನಾವು ನೆಕ್ಸ್ಟ್ ಹೋಗ್ತೀವಿ. ಅದಂತ ಹೇಳ್ತೇವೆ. ನಾನು ಲೋಕೇಶ್ವರ ಅಂತ, ಬೆಂಗಳೂರು ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ.